ಮಧುಗಿರಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡ ಭವನದ ಶ್ರೀ ಕೆಎನ್ ರಾಜಣ್ಣ ಅವರ ಸಭಾಂಗಣದಲ್ಲಿ ಆಯೋಜಿಸಿದ ಮಧುಗಿರಿ ತಾಲೂಕು 7ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ನಾಡೋಜ ಪ್ರೊಫೆಸರ್ ಬರಗೂರು ರಾಮಚಂದ್ರಪ್ಪ ಅವರು ಉದ್ಘಾಟಿಸಿ ಮಾತನಾಡಿದರು. ಸಾಹಿತ್ಯ ಸಮ್ಮೇಳನಗಳಲ್ಲಿ ನಡೆಯುವ ಚರ್ಚೆ ವಿಚಾರ ಸಂಕಿರಣಗಳಲ್ಲಿ 2 ಅಂಶಗಳು ಸಕಾರಾತ್ಮಕವಾಗಿ ಬಂದು ಅದು ಜನರನ್ನ ತಲುಪಿದರೆ ಸಮ್ಮೇಳನಗಳು ಸಾರ್ಥಕವಾಗುತ್ತೆ ಅಂತ ಅಭಿಪ್ರಾಯ ವ್ಯಕ್ತಪಡಿಸಿದರು. ಅವರ ಚಿಂತನೆಗಳ ಹಿಂದೆ ಕನ್ನಡದ ಬದ್ಧತೆಯ ಹಿಂದೆ ಒಬ್ಬ ಕವಿ ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ. ಅಂತ ಒಬ್ಬ ಸಂಕೋಚದಿಂದ ಹಿನ್ನೆಲೆಯಲ್ಲೇ ಇದ್ದಂತಹ ಕರ್ನಾಟಕವೇ ಗಮನಿಸಬೇಕಾಗಿರ್ತಕ್ಕಂಥ ಒಬ್ಬ ಕವಿ ಮನಸ್ಸಿನ ವ್ಯಕ್ತಿಯನ್ನ ನೀವು ಸಮ್ಮೇಳನದ ಅಧ್ಯಕ್ಷ ಮಾಡಿದ್ದೀರಲ್ಲ, ಅದಕ್ಕಾಗಿ ನಿಮಗೆಲ್ಲ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಇದಷ್ಟೇ ಅಲ್ಲ, ತುಮಕೂರು ಜಿಲ್ಲಾ ಸಮ್ಮೇಳನಗಳನ್ನು ನೀವು ಗಮನಿಸಿ. 4 ಸಮ್ಮೇಳನಗಳು ಈಗ 29ನೇ ತಾರೀಕು ನಡೆಯೋದನ್ನು ಸೇರಿಸಿದಾಗೆ ಎಂ.ವಿ. ನಾಗರಾಜರಾವ್ ಅವರನ್ನು ಅಧ್ಯಕ್ಷರು ಮಾಡಿದರು. ಕರ್ನಾಟಕದಲ್ಲಿ ಪ್ರಸಿದ್ಧವಾದ ಒಬ್ಬ ಅನುವಾದಕರು ಅವರು. ಎಚ್.ಎಸ್. ಶಿವಪ್ರಕಾಶ್ ಕವಿ ಮತ್ತು ನಾಟಕಕಾರ, ಕರ್ನಾಟಕದಲ್ಲಿ ಪ್ರಸಿದ್ಧರು. ಅಗ್ರಾರ ಕೃಷ್ಣಮೂರ್ತಿ ಕರ್ನಾಟಕದಲ್ಲಿ ಬಹಳ ಹೆಸರಾದವರು. ಈಗ ಅಧ್ಯಕ್ಷರಾಗ್ತಿರೋ ಕರಿಗೌಡ ಬೀಚ್ನಲ್ಲಿ ಹೆಸರಾದಂಥವರು. ಇಷ್ಟು ಹೆಸರುಗಳನ್ನ ಈ ರೀತಿಯವರನ್ನು ಆಯ್ಕೆ ಮಾಡೋದಿದೆಯಲ್ಲ, ಇದು ನಿಮ್ಮ ಸಾಹಿತ್ಯ ಪರಿಷತ್ತಿಗೆ ಗೌರವ ತರುತ್ತೆ. ಇಲ್ಲಿ ಏನಾಗುತ್ತೆ ಅಂದ್ರೆ, ಇವನೊಂದು ಸ್ವಲ್ಪ ದುಡ್ಡು ಕೊಟ್ಟಿದ್ದಾನಪ್ಪ, ಕೆಲವು ಜಿಲ್ಲೆಗಳಲ್ಲಿ ಅದು ಆಗಿದೆ. ಯಾರು ದಾನಿಗಳಿರ್ತಾರೋ ಅವರನ್ನು ತಗೊಂಡೋಗಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಮಾಡಿರೋದು ಉಂಟು. ಅವ್ರನ್ನ ಯಾವುದಾದ್ರೂ ಆರ್ಥಿಕ ಸಮ್ಮೇಳನಕ್ಕೆ ಅಧ್ಯಕ್ಷರು ಮಾಡಬೇಕು, ಸಾಹಿತ್ಯ ಸಮ್ಮೇಳನಕ್ಕೆ ಅಲ್ಲ. ಸೊ ಅಂಥವು ನಡೆದಿರೋದುಂಟು. ಆದ್ರೆ ನಮ್ಮ ತುಮಕೂರು ಜಿಲ್ಲೆ, ಈ ಮಧುಗಿರಿ ತಾಲೂಕು ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರನ್ನ ಎಂಥವರನ್ನು ಮಾಡಬೇಕು ಅನ್ನೋದಕ್ಕೆ ಆದರ್ಶ ಆಗಿದೆಯಲ್ಲ, ಇದು ನಮಗೆ ಮಾದರಿ ಆಗಬೇಕು ಯಾವತ್ತು ಅಂತ ಅಂದ್ಕೊಂಡಿದೆ. ಹಾಗಾಗಿ ಕನ್ನಡದ ಕೆಲಸ ಅಂತಂದ್ರೆ ಯಾರನ್ನ ಎಲ್ಲಿ ಹೇಗೆ ಬಳಸಿಕೊಳ್ಬೇಕು ಅನ್ನೋದು ಬಹಳ ಮುಖ್ಯನೇ. ಅಂಥದಕ್ಕೆ ಈ ಮಧುಗಿರಿಯ ಈ ಸಮ್ಮೇಳನ ಒಂದು ಸಾಕ್ಷಿಯಾಗಿದೆ. ನಟರಾಜ್ ಅವರ ಅಧ್ಯಕ್ಷರಾಗಿರೋದು ನನಗೆ ವೈಯಕ್ತಿಕವಾಗಿ ಸಹ ಬಹಳ ಸಂತೋಷದ ಸಂಗತಿ ಅಂತ ಹೇಳ್ತಾ, ನಮಗೆ ಇವತ್ತು ಬೇಕಾಗಿರೋದು ಕನ್ನಡ ಪ್ರಜ್ಞೆಯ ವಿಸ್ತರಣೆ ಬೇಕಾಗಿರೋದು. ಏನು ಕನ್ನಡ ಪ್ರಜ್ಞೆ? ಹಾಗಾದ್ರೆ ಕನ್ನಡ ಪ್ರಜ್ಞೆ ಅನ್ನೋದನ್ನ ಕೇವಲ 2 ಸಾಲಿನಲ್ಲಿ ಹೇಳಕ್ ಸಾಧ್ಯವೇ? ಕನ್ನಡ ಪ್ರಜ್ಞೆ ಅನ್ನೋದು ಒಂದು ಬಾಹ್ಯ ಪ್ರಜ್ಞೆ ಇರುತ್ತೆ, ಇನ್ನೊಂದು ಆಂತರಿಕ ಪ್ರಜ್ಞೆ ಇರುತ್ತೆ. ಬಾಹ್ಯ ಪ್ರಜ್ಞೆ ಪ್ರಜ್ವಲಿಸಿದಾಗ ನಾವು ಬರೀ ಬೋರ್ಡ್ಗಳಲ್ಲಿ ಇರ್ತೇವೆ. ಸಾಂಕೇತಿಕವಾಗಿ ಅಂದ್ರೆ ಬೋರ್ಡ್ ಅಲ್ಲಿ ಕನ್ನಡ ಇರಬೇಕು, ಖಂಡಿತ ಇರಬೇಕು, ಕಡ್ಡಾಯವಾಗಿ ಕನ್ನಡ ಇರಲೇಬೇಕು, ಇಂಗ್ಲಿಷ್ ಜೊತೆ ಕನ್ನಡ ಪ್ರಧಾನವಾಗಿ ಇರಲೇಬೇಕು. ಹಾಗೆ ಫ್ಲೆಕ್ಸ್ಗಳು ಬೇರೆ ಬೇರೆ ಕಡೆ ಹೊರಗಡೆ ಪ್ರದರ್ಶನಕ್ಕೆ ಕಾಣುವಂತಹ ಬಾಹ್ಯದ ವಾತಾವರಣ ಇದೆಯಲ್ಲ, ಆ ಬಾಹ್ಯದ ವಾತಾವರಣದಲ್ಲಿ ಕನ್ನಡ ಆವರಿಸಿಕೊಳ್ಳುವಂತೆ, ಕನ್ನಡ ಎದ್ದು ಕಾಣುವಂತೆ ಮಾಡತಕ್ಕಂಥ ಒಂದು ಬಾಹ್ಯ ಪ್ರಜ್ಞೆಯು ನಮಗೆ ಮುಖ್ಯನೇ. ಆದ್ರೆ ಅದೇ ಸಂದರ್ಭದ ಒಳಗಡೆ ಅಲ್ಲೇ ನಿಂತರೆ ಅದು ಕನ್ನಡ ಪರವಾಗಿರ್ತಕ್ಕಂಥ ಪ್ರಜ್ಞೆ ಅಂತ ಅನ್ನಿಸ್ಕೊಳ್ಳೋದಿಲ್ಲ. ಒಂದು ಆಂತರಿಕ ಪ್ರಜ್ಞೆ ಇರುತ್ತೆ. ಯಾವ್ದು ಆಂತರಿಕ ಪ್ರಜ್ಞೆ ಅಂದ್ರೆ, ಅಲ್ಲಿ ಶೈಕ್ಷಣಿಕ ಮೌಲ್ಯಗಳಿರುತ್ತವೆ, ಸಾಮಾಜಿಕ ಮೌಲ್ಯಗಳಿರುತ್ತವೆ, ಹಾಗೆಯೇ ಸಾಂಸ್ಕೃತಿಕ ಮೌಲ್ಯಗಳಿರುತ್ತವೆ, ಇಡೀ ಸಮಾಜದ ಪರವಾಗಿರ್ತಕ್ಕಂಥ ಒಂದು ಪ್ರಜ್ಞೆ ಇರುತ್ತೆ. ಇವನ್ನೆಲ್ಲ ಒಳಗೊಂಡಿದೆಯಲ್ಲ ಇದು ಕನ್ನಡ ಸಾಹಿತ್ಯ. ಅಂಥದ್ದೊಂದು ಆಂತರಿಕ ಪ್ರಜ್ಞೆ ಮತ್ತು ಬಾಹ್ಯ ಪ್ರಜ್ಞೆ ಇವೆರಡೂ ಒಟ್ಟಿಗೆ ಸೇರಿ ಆ ವಿಚಾರಗಳನ್ನ ಸಮ್ಮೇಳನದ ಮುಖಾಂತರವಾಗಿ ಜನಗಳಿಗೆ ತಲುಪಿಸುವಂತ ಕೆಲಸವನ್ನ ನಾವು ಮಾಡಿದರೆ ಬಹಳ ಮುಖ್ಯವಾದದ್ದು ಅಂದ್ಕೊಂಡಿದೆ. ಯಾಕೆ ನಾವು ಕನ್ನಡ ಉಳಿಬೇಕು ಅಂತ ಯಾಕೆ ಹೇಳ್ತೇವೆ ಅಂತ ಅಂದ್ರೆ, ಕನ್ನಡವನ್ನ ನೀವು ಕಲಿಸಿದರೆ, ವಿಶೇಷವಾಗಿ ಶೈಕ್ಷಣಿಕ ಮೌಲ್ಯದ ಬಗ್ಗೆ ನಾನು ಗಮನ ಹರಿಸೋದಕ್ಕೆ ಇಷ್ಟಪಡ್ತೇನೆ. ಶಾಸಕ ಕೆಎನ್ ರಾಜಣ್ಣ ಅಧ್ಯಕ್ಷತೆ ವಹಿಸಿ ಮಾತನಾಡಿ, ನಾವು ಮಕ್ಕಳಿಗೆ ನಮ್ಮ ಇತಿಹಾಸದ ಬಗ್ಗೆ ಮನದಟ್ಟು ಮಾಡಿದಾಗ ಮಾತ್ರ ಅವರು ಇತಿಹಾಸ ತಿಳಿದುಕೊಂಡು ಹೊಸ ಇತಿಹಾಸ ಸೃಷ್ಟಿಸಲು ಸಾಧ್ಯವಾಗುತ್ತೆ. ನಮ್ಮ ಪೂರ್ವಜರು ಹಾಕಿಕೊಟ್ಟ ತಳಹದಿಯನ್ನ, ಮಾರ್ಗದರ್ಶನವನ್ನ ನಮ್ಮ ಮಕ್ಕಳಿಗೆ ಪರಿಚಯಿಸಬೇಕು ಅಂತ ತಿಳಿಸಿದರು. ಇವತ್ತು ಇಲ್ಲಿನ ಈ ಸೌಂಡ್ ಸಿಸ್ಟಮ್ ಇದೆಯಲ್ಲ, ಈ ತರ ಒಂದು ಯಾವುದೇ ರೀತಿಯ ಅನಾನುಕೂಲ ಇಲ್ಲದ ರೀತಿಯಲ್ಲಿ ಮಾಡಿರ್ತಕ್ಕಂಥದ್ದು ತಾಂತ್ರಿಕ ದೃಷ್ಟಿಯಿಂದಲೂ ಕೂಡ ಬಹಳ ಉತ್ತಮವಾದಂತಹ ವ್ಯವಸ್ಥೆ. ನಾನು ಇದನ್ನ ಸ್ಮರಿಸಲೇಬೇಕು. ಇದಕ್ಕೋಸ್ಕರ ಬಹಳಷ್ಟು ಜನ ಹಿಂದೆ ಶ್ರಮ ವಹಿಸಿದ್ದಾರೆ. ಒಂದು 10-15 ವರ್ಷ ನಾನು ಹಿಂದೆ MLA ಆದಾಗ ಕರ್ಕೊಂಡ್ಬಂದು ಇಲ್ಲೇ ಕೂಡ್ಸಿದ್ರು, ಇದ್ರ ಮೇಲೆ ಕೂಡ್ಸಿದ್ರು, ಎಲ್ಲ ಚಾಪೆ ಗೀಪೆ ತಂದು ಹಾಕಿದ್ರಲ್ಲ ಮೂರಲ್ಲಿ. ನಾನು ಏನಪ್ಪ ಯಾವಾಗ ಮುಗಿಸೋದಿದ್ದು ಅಂದ್ಕೊಂಡು ನಾನು ಅನ್ಕೊಳ್ತಾ ಇದ್ದೆ. ಮತ್ತೆ ನಾನು MLA ಇಲ್ಲದೆ ಇದ್ದಾಗ ಮಾಡಿಸಿದ್ದು, MLA ಇದ್ದಾಗ ಮಾಡೋದಂತದ್ದಲ್ಲ. ಆದರೆ ಉದ್ಘಾಟನೆ ಮಾಡೋ ಅಷ್ಟೊತ್ತಿಗೆ ನಿಮ್ಮೆಲ್ಲ ಆಶೀರ್ವಾದದಿಂದ ನಾನು MLA ಆಗಿದ್ದೆ. ಮುಖ್ಯಮಂತ್ರಿಗಳು ಕೂಡ ಬಂದರು, ಉದ್ಘಾಟನೆಯನ್ನು ಮಾಡಿ
ನಾವು ಈ ರೀತಿಯ ಒಂದು ಸಾರ್ವಜನಿಕ ಕೆಲಸಗಳನ್ನ ಮಾಡ್ತಕ್ಕಂಥದ್ದು ಅಂತ ಹೇಳಿದ್ರೆ ಬರೀ ಕನ್ನಡದ ಭಾಷೆಯ ಬೆಳವಣಿಗೆ ಅಂತಕ್ಕಂಥದ್ರ ಜೊತೆನಲ್ಲಿ ನಮ್ಮ ಹೊಸ ಪೀಳಿಗೆಗೆ ಕನ್ನಡದ ಮಹತ್ವವನ್ನ ತಿಳಿಸ್ಕೊಡ್ತಕ್ಕಂಥ ಕೇಂದ್ರಗಳು ಆಗಬೇಕು ಇವೆಲ್ಲವೂ. ಇವು ಯಾವುದೋ ಕಾರ್ಯಕ್ರಮ ಮಾಡ್ಕೊಂಡು ಎದ್ದೋಗೋದಲ್ಲ. ಇಲ್ಲಿ ಸಾಂಸ್ಕೃತಿಕ ಚಟುವಟಿಕೆಗಳು ಹೆಚ್ಚು ನಡೀಬೇಕು. ನಮ್ಮ ನಟರಾಜರವರು ಅವ್ರು ಮಾತನಾಡಿದ್ದು ಆ ಮಾತುಗಳನ್ನು ಹೇಳ್ತಕ್ಕಂಥದ್ದು ನಮ್ಮ ಹೊಸ ಮಕ್ಕಳುಗಳಿಗೆ ಅದನ್ನು ತಿಳಿಸ್ತಕ್ಕಂಥ ನಿರಂತರವಾಗಿ ಒಂದು ಸಾಂಸ್ಕೃತಿಕ ಕೇಂದ್ರಗಳಾಗಿ ನಮ್ಮ ಕನ್ನಡ ಭವನ ನಮ್ಮ ಜಿಲ್ಲೆಯಲ್ಲಿ ಮಾಡುವಂತಾಗಲಿ ಅಂತೇಳಿ ಆಶಿಸ್ತೇನೆ. ಈ ಒಂದು ಸಾಹಿತ್ಯ ಸಮ್ಮೇಳನ ಬಹಳ ಯಶಸ್ವಿಯಾಗಿ ಜರುಗ್ತಾ ಇದೆ. ಇದು ನಾವೀಗ ಮಧ್ಯದಲ್ಲಿದ್ದೇವೆ. ಇನ್ನು ಬಹಳಷ್ಟು ಕಾರ್ಯಕ್ರಮಗಳು ಗೋಷ್ಠಿಗಳೆಲ್ಲ ಇದ್ದಾವೆ. ಅವೆಲ್ಲವೂ ಕೂಡ ಉತ್ತಮವಾಗಿ ಜರುಗಲಿ. ಮತ್ತೆ ಕನ್ನಡದ ಬಗ್ಗೆ ಮತ್ತೆ ಸಾಹಿತ್ಯದ ಬಗ್ಗೆ ನಾವು ಇವತ್ತು 2 ಪುಸ್ತಕಗಳನ್ನು ಕೂಡ ಬಿಡುಗಡೆ ಮಾಡೋದು. ಅವರು ನಮ್ಮ ಶ್ರೀಮಂತ ಶ್ರೀನಿವಾಸ್ ಅವರು, ವೀರ ಶ್ರೀನಿವಾಸ್ ಅವರು, ಮತ್ತೆ ಇನ್ನೊಂದು ಪುಸ್ತಕ ಅವರು ಬಿಡುಗಡೆ ಮಾಡೋದು ನಮ್ಮ ನಟರಾಜ್ ಅವ್ರನ್ನೇ ನೋಡಿದೆ. ಅದರಲ್ಲಿ ಕುವೆಂಪು ಬಗ್ಗೆ ಎಲ್ಲ ಬರೆದಿದ್ದಾರೆ. ಯಾವುದೋ ಒಂದು ಆರ್ಟಿಕಲ್ ನೋಡಿದೆ. ದೇವರಾಜ ಅರಸರು ಕರ್ನಾಟಕಕ್ಕೆ ಮೈಸೂರನ್ನ ತೆಗೆದು ಕರ್ನಾಟಕ ಅಂತೇಳಿ ನಾಮಕರಣ ಮಾಡೋದು ಒಳ್ಳೆಯ ಕಾಲದಲ್ಲಿತ್ತು. ಅದನ್ನೆಲ್ಲ ಈಗಿನ ಹುಡುಗರಿಗೆ ಅವೆಲ್ಲ ಗೊತ್ತೇ ಇಲ್ಲ. ಅದು 73-74 ಆ ಸಂದರ್ಭದಲ್ಲಿ ಮಾಡಿದಂಥದ್ದು. ಅದಕ್ಕೆ ದೇವರಾಜ ಅರಸು ಪ್ರಾರಂಭದಲ್ಲಿ ವಿರೋಧ ಇತ್ತು. ಮೈಸೂರು ಅಂತಾನೆ ಇರಬೇಕು, ಕರ್ನಾಟಕ ಯಾಕೆ ಆಗಬೇಕು ಅಂತಕ್ಕಂಥದ್ದನ್ನ ಭಾಷಣ ಮಾಡ್ತಾ ಇದ್ರು, ಅಸೆಂಬ್ಲಿಗೂ ಮಾತಾಡಿದ್ರು. ಸಮ್ಮೇಳನ ಅಧ್ಯಕ್ಷ ಡಾಕ್ಟರ್ ಕೆಪಿ ನಟರಾಜ್ ಮಾತನಾಡಿ, ಕನ್ನಡ ಚಿಂತಕರು, ಮಹನೀಯರು, ಸಂಶೋಧಕರು, ಪ್ರಾಧ್ಯಾಪಕರು ಗಂಭೀರವಾಗಿ ಚಿಂತಿಸಿ ಕನ್ನಡದ ಉಳಿವು ಮತ್ತು ಏಳಿಗೆಗಾಗಿ ಕ್ರಿಯಾಶೀಲರಾಗಿ ಹೋರಾಡಲು ಮುಂದಾಗಬೇಕಾಗಿದೆ ಅಂತ ತಿಳಿಸಿದರು. ಸಾಹಿತ್ಯ ಅಂದ್ರೆ ಏನು ಅನ್ನೋದನ್ನ ಪುನಃ ಸ್ಪಷ್ಟಪಡಿಸಿಕೊಳ್ಬೇಕಾದಂತ ಒಂದು ಚಾರಿತ್ರಿಕ ಸಂದರ್ಭದಲ್ಲಿ ಇದೆ. ಇದು ನೋಡಿ, ಕಲೆ ಎಲ್ಲದರಿಂದ ಪ್ರತ್ಯೇಕಿಸುವ ಮತ್ತು ಕಲೆಯನ್ನು ಹೇಗೆ ನೋಡಬೇಕು ಎಂಬ ಬಗ್ಗೆ ಜಗತ್ತಿನಾದ್ಯಂತ ಬಹುದೊಡ್ಡ ವಾಗ್ವಾದಗಳೇ ನಡೆದಿದ್ದಾರೆ. ಕಲೆಯನ್ನು ಟಾಲ್ಸ್ಟಾಯ್ ಹೇಳ್ತಾರೆ ಏನಂತಂದ್ರೆ, ಕಲೆಯನ್ನು ಸರಿಯಾಗಿ ನೋಡದ ಕಾರಣಕ್ಕೆ ಜಗತ್ತಿನಲ್ಲಿ ಇಷ್ಟೊಂದು ದುಃಖ ಇದೆ ಅಂತ ಹೇಳ್ತಾರೆ. ಅವರು ತಮ್ಮ ಇಳಿಗಾಲದಲ್ಲಿ 60-70ರ ವಯೋಮಾನದಲ್ಲಿ ಜಗತ್ತಿನ ಸಕಲ ಶ್ರೇಷ್ಠ ಸಾಹಿತ್ಯವನ್ನೆಲ್ಲ ಗುಡ್ಡೆ ಹಾಕೊಂಡು ಕಲೆ ಅಂದ್ರೆ ಏನು, ವಾಟ್ ಈಸ್ ಆರ್ಟ್ ಅನ್ನೋ ಒಂದು ಜಿಜ್ಞಾಸೆಯನ್ನು ನಡೆಸ್ತಾರೆ. ಅಂದ್ರೆ ಕಲೆಯನ್ನ ಸರಿಯಾದ ರೀತಿ ನೋಡುವ, ಕಲೆ ಅಂತಂದ್ರೆ ಸೃಜನಶೀಲ ಸಾಹಿತ್ಯ. ಉದಾಹರಣೆ ರಾಮಾಯಣ ಮಹಾಕಾವ್ಯ, ಮಹಾಭಾರತ ಅಥವಾ ಯಾವುದೇ ಒಂದು ಕಾದಂಬರಿ, ಯಾವುದೇ ಒಂದು ಕಾವ್ಯ, ಅದನ್ನ ಕಲೆ ಎಲ್ಲದರಿಂದ ಹೇಗೆ ಬೇರ್ಪಡಿಸಬೇಕು ಅನ್ನೋ ವಿವೇಕವನ್ನು ವಿವೇಕವನ್ನು ಏನಾಗುತ್ತಂದ್ರೆ ಮನುಕುಲ ದುಃಖಕ್ಕೆ ವಶವಾಗ್ತದೆ, ಹಿಂಸೆಯನ್ನು ಆಹ್ವಾನಿಸ್ಕೊಳ್ಳುತ್ತೆ. ಅದು ಹೇಗೆ ಹೇಳ್ತಾರೆ ಅಂತಂದ್ರೆ, ಮತ್ತು ಟಾಲ್ಸ್ಟಾಯ್ ಹೇಳ್ತಾರೆ, ಅದು ಒಂದು ಜಗತ್ಖ್ಯಾತಿಯ ಪುಸ್ತಕ. ಅದನ್ನ CPK ಅವರು ಕನ್ನಡಕ್ಕೆ ತಂದಿದ್ದಾರೆ. ಅದರಲ್ಲಿ ಅವರು ಅಂತಿಮವಾಗಿ ಹೇಳೋದೇನು ಅಂತಂದ್ರೆ ಈ ಮಾತುಗಳನ್ನ, ಅಂದ್ರೆ ಲೋಕದ ಗೋಳಿನ ಮೂಲದಲ್ಲಿ ಕಲೆಯನ್ನು ಸರಿಯಾಗಿ ನೋಡುವ, ಅದನ್ನು ಆಯ್ಕೆ ಮಾಡುವ ಜನ ಸಮುದಾಯಗಳು ಕಳಿಸ್ಕೊಳ್ಳೋ ಕಾರಣದಿಂದಾಗಿ ಜಗತ್ತಿನಲ್ಲಿ ದುಃಖ ಇದೆ ಅನ್ನೋದು ಅವ್ರ ಮಾತು. ಇಲ್ಲ ಹಾಗಾಗಿ ಏನಾಯ್ತು ಅಂತಂದ್ರೆ, ಇದರಲ್ಲಿ ಹಲವು ಪ್ರಭುಗಳ ಒಂದು ವಶದಲ್ಲಿ ಕಲೆ ಅಂತಂದ್ರೆ ಒಂದು ಮಾತು ಹೇಳ್ತಾರೆ. ಏನು ಅಂತಂದ್ರೆ, ಅದು ಬುದ್ಧನ ಮಾತು. ಏನಂದ್ರೆ, ಎಲ್ಲ ಕಲ್ಪನೆಯೂ ಕೂಡ ಕಲೆಯನ್ನು ಒಳಗೊಂಡು ಎಲ್ಲವೂ ಕೂಡ ಮನುಷ್ಯನ ಮನಸ್ಸಿನಲ್ಲಿ ಹುಟ್ಟಿ ಅಲ್ಲಿ ಅಸ್ತಿತ್ವವನ್ನು ಪಡೆದು ನಂತರ ಅಲ್ಲಿ ವಿಸರ್ಜಿಸಲ್ಪಡ್ತವೆ ಅನ್ನೋ ಮಾತು. ಅಂದ್ರೆ ಏನ್ ಹೇಳುತ್ತೆ ಅಂದ್ರೆ, ಯಾವುದೂ ಕೂಡ ಶಾಶ್ವತವಲ್ಲ ಅನ್ನೋ ಒಂದು ಕಲ್ಪನೆ. ಹಲವು ಪ್ರಭುಗಳು ಒಂದು ಮಾತಲ್ಲಿ ಹೇಳ್ತಾರೆ. ಅಂದ್ರೆ ಏನದು, ಮೂರ್ತಿಯಾದದಕ್ಕೆ ಪ್ರಳಯ ತಪ್ಪಿದ್ದಲ್ಲ ಅನ್ನೋ ಮಾತು. ಮೂರ್ತಿಯಾದದಕ್ಕೆ ಪ್ರಳಯ ತಪ್ಪಿದ್ದಲ್ಲ ಅಂದ್ರೆ ಯಾವುದು ಮೂರ್ತ ಸ್ಥಿತಿ ಬರುತ್ತೋ, ಅಬ್ಸ್ಟ್ರಾಕ್ಟ್ ಅಂತ ಹೇಳ್ತೀವಿ, ಅಂದ್ರೆ ಅಮೂರ್ತವಾಗಿರುವಂತದ್ದು, ಅದು ಕಾಂಕ್ರೀಟ್ ಅಥವಾ ಆಕಾರ ರೂಪವನ್ನು ತಳೆಯುತ್ತೋ, ಆ ಆಕಾರ ರೂಪಿಯಾದದ್ದು ಅದು ಒಂದು ದಿನ ಅಲ್ಲ, ಅದು ವಿನಾಶ ಹೊಂದಲೇಬೇಕು ಅನ್ನೋ ಕಲ್ಪನೆಯನ್ನು ಮಂಡಿಸ್ತಾರೆ. ಈ ಸಂದರ್ಭದಲ್ಲಿ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು, ಸ್ಥಳೀಯ ಜನಪ್ರತಿನಿಧಿಗಳು, ಸಾಹಿತ್ಯ ಪರಿಷತ್ನ ಪದಾಧಿಕಾರಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು.